ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ದೇವಾಲಯಗಳ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕಳಲೆ ಶ್ರೀ ಲಕ್ಷ್ಮೀಕಾಂತಸ್ವಾಮಿ ದೇವಾಲಯದ ಪಾರೋತ್ಪತ್ತೆಗಾರ ಜಯರಾಮ್ ಆರೋಪಿಸಿದ್ದಾರೆ. ದ್ವೇಷ ಹಾಗೂ ವೈಯಕ್ತಿಕ ವಿಷಯಗಳಿಗಾಗಿ ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ದೇವಾಲಯಗಳ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕಳಲೆ ಶ್ರೀ ಲಕ್ಷ್ಮೀಕಾಂತಸ್ವಾಮಿ ದೇವಾಲಯದ ಪತ್ತೆಗಾರ ಜಯರಾಮ್ ಆರೋಪಿಸಿದ್ದಾರೆ. ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ ಅವರು, ಕಳಲೆ ಶ್ರೀ ಲಕ್ಷ್ಮೀಕಾಂತಸ್ವಾಮಿ ದೇವಾಲಯಕ್ಕೆ ಒಳಪಡುವ ಶ್ರೀ ಸೋಮೇಶ್ವರ, ಜಡೆ ಆಂಜನೇಯ, ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀ ಕೈವಲ್ಯ ದೇವಿ ದೇವಸ್ಥಾನ ಸೇರಿದಂತೆ 7 ದೇವಾಲಯಗಳ ಉಸ್ತುವಾರಿ, ಜಾತ್ರೆ ಹಾಗೂ ಧಾರ್ಮಿಕ ಕಾರ್ಯಗಳ ಜವಾಬ್ದಾರಿಗಾಗಿ ನನ್ನನ್ನು ಸರ್ಕಾರದ ಮುಜರಾಯಿ ಇಲಾಖೆಯಿಂದ ನೇಮಕ ಮಾಡಲಾಗಿದೆ. ಅದರಂತೆ ನಾನು ಎಲ್ಲಾ ಗ್ರಾಮಸ್ಥರ ಹಾಗೂ ದಾನಿಗಳ ಸಹಕಾರದಿಂದ ದೇವಾಲಯದ ಅಭಿವೃದ್ಧಿ ಹಾಗೂ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ನಡೆಸುತ್ತಾ ಬಂದಿದ್ದೇನೆ. ಆದರೆ ಮುಜರಾಯಿ ಇಲಾಖೆಗೆ ಸೇರಿದ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದ ಸಮೂಹ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕೈವಲ್ಯ ದೇವಿ ದೇವಸ್ಥಾನವು ಕೆಲವು ಖಾಸಗಿ ವ್ಯಕ್ತಿಗಳು ತಮ್ಮ ವಶಕ್ಕೆ ಪಡೆದು ಟ್ರಸ್ಟ್ ರಚನೆ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಾ ಅಲ್ಲಿನ ಮೂಲ ವಿಗ್ರಹವನ್ನು ಬದಲಾಯಿಸುವ ಮೂಲಕ ಎಲ್ಲ ಹಾಗೂ ಹೋಗುಗಳನ್ನು ನೋಡಿಕೊಳ್ಳುತ್ತಾ ಆ ದೇವಾಲಯಕ್ಕೂ ನನಗೂ ಸಂಬಂಧವಿಲ್ಲದಂತೆ ಮಾಡುತ್ತಿದ್ದಾರೆ. ಇದನ್ನು ಕೇಳಲು ಹೋದ ನಮ್ಮ ಮೇಲೆ ಗಲಾಟೆ ಹಾಗೂ ಹಲ್ಲೆಗೂ ಮುಂದಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ನನ್ನ ಮೇಲೆ ಪದೇ ಪದೇ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿ ಕೈವಲ್ಯ ದೇವಿ ಅಮ್ಮನವರ ದೇವಾಲಯವನ್ನು ಸಮೂಹ ದೇವಾಲಯಗಳ ವಶಕ್ಕೆ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಇದೇ ರೀತಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಅಧಿಕಾರಿಗಳಿಗೆ ಸುಳ್ಳು ದೂರು ನೀಡಿ ನಮ್ಮ ಕುಟುಂಬದಲ್ಲಿ ಏನಾದರೂ ಅನಾಹುತ ನಡೆದರೆ ಅದಕ್ಕೆ ಕೈವಲ್ಯ ದೇವಿ ದೇವಾಲಯದ ಟ್ರಸ್ಟ್ಗಳೇ ನೇರ ಹೊಣೆ ಎಂದು ಟ್ರಸ್ಟ್ಗಳ ವಿರುದ್ಧ ನೇರ ಆಪಾದನೆ ಮಾಡಿದರು. ಗೋಷ್ಠಿಯಲ್ಲಿ ಗ್ರಾಮದ ಮುಖಂಡ ಸಿದ್ದರಾಜು ಉಪಸ್ಥಿತರಿದ್ದರು. ಸೇವೆ ಮಾಡೋಕ್ಕೆ ಅವಕಾಶ ಅವರು ಪ್ರಶ್ನೆ ಬೇರೆ ಸೋಮೇಶ್ವರ ಆಗಲಿ ಇದೆಲ್ಲ ನಮ್ಮ ಹ್ಯಾಂಡ್ ಇದೆ. ಆದರೆ ಕೆಲವೊಂದು ರಾಜಮೂರ್ತಿ ಸೆಂಟರ್ ಇದೆ, ನಮ್ಮ 24ನೇ ಸೆಂಟರ್ ಅವ್ರಿಗೆ ಅದು ನಮ್ದು ಅಂತಾರೆ. ಅದು ವರ್ಷ ಒಂದ್ಸಲಿ ಬರೋದಷ್ಟೇ, ಹನುಮಂತ ದಿವಸ ಅವ್ರು ಮಾಡ್ತಾರೆ, ಅವರು ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಹಾಗಾಗಿ ಅವ್ರು ಸೇವೆ ಮಾಡಿ ನಾವು ಅರ್ಜಿ ಮಾಡ್ತಾ ಇಲ್ಲ, ನಮಗೆ ಪಾಪದ ದಾರಿ ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ. ಅದು ಏನು ಅಂದ್ರೆ ನಾವು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಸರ್ಕಾರ ನಿಮಗೆ ಪಾಪದ ದಾರಿ ಬೆಲೆನೇ ಇದೇ ರೀತಿ ಆಗಿದೆ. ಹಾಗಾಗಿ ಕೃಷ್ಣೂರು ಅಂತ ನನಗೆ ಬರಕೂಡ್ದು, ಕೈವೇಲೆ ಬರಕೂಡ್ದು, ಮನೆ ಉತ್ಸವ ನಾವು ಮಾಡ್ಕೋತೀವಿ, ನೀವು ಅದಕ್ಕೂ ಸಂಬಂಧ ಏನು ಅಂತ ಹೇಳ್ತಾರೆ. ಸಂಬಂಧ ನೀವು ಸರ್ ವಜಾ ಮಾಡ್ಕೊಳ್ಳಿ, ಮುದ್ರಾಯಿಂದ ತೆಗೆದುಕೊಂಡ್ಬಿಡ್ಲಿ, ಅವರೇ ಸ್ವಂತ ಮಾಡ್ಕೊಳ್ಳಿ, ನಮ್ಗೆ ಬೇಕಿಲ್ಲ. ಆಮೇಲೆ ದಯವಿಟ್ಟು ಇದು ವಿಗ್ರಹ ಒಂದು 2000 ಮಾಧ್ಯಮ ಮುಖ ತನಿಖೆ ಆಗಬೇಕು, ಮೇಲ್ಮಟ್ಟದ ತನಿಖೆ ಆಗಬೇಕು ಅಂತ ನಾನು ಕೇಳ್ಬೋದಾಗಿದೆ. ಯಾಕೆಂದ್ರೆ ಮಹಾರಾಜ ಕೊಟ್ಟಿರೋದು ಶಿರ್ಸಿ ಮಾರಿಕಮ್ಮ, ಕಳಲೆ ಕೈವೇಲೆ ದೇವಿ, ಮೂಗೂರು ದೀಪಾದೇವಿ, 3 ಜನ ಅಕ್ಕ ತಂಗಿರು. ಹಾಗಾಗಿ ಇದನ್ನ ನಾವು ತನಿಖೆ ಆಗಬೇಕು. ಆ ವಿಗ್ರಹ ಏನು ಕೊಡೋದು ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಏನಾಯ್ತು ಅಂತ ಇನ್ನೂ ಮಾಹಿತಿ ಗೊತ್ತಿಲ್ಲ, ನಮಗೆ ಒಳಗಡೆ ಏನಿತ್ತು ಅಂತ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಆ ವಿಗ್ರಹ ತನಿಖೆ ಆಗಬೇಕು ಅಂತ ಮಾಧ್ಯಮ ಮುಖಾಂತರ ಕೇಳ್ಬೋದಾಗಿದೆ. ಮಾಹಿತಿ ಬರ್ದೇ ಇದೆ, ಆದ್ರೆ ವಿಗ್ರಹ ಒಳಗೆ ಅಂತ ಕೊಟ್ಟಿಲ್ಲ ಅವರು. ಮಾಹಿತಿಯಲ್ಲಿ ತಾಲೂಕು ಮಾಹಿತಿ ತೆಗೆದಿದ್ದೀನಿ ನಾನು. ವಿಗ್ರಹ ಒಳಗೆ ಅಂತ ಯಾವುದೇ ಕಾರಣಕ್ಕೂ ಮೂಲ ಕೇಂದ್ರ ಅಂತ ಸ್ಟೇಟ್ ಆಕ್ಟಿಗೆ ಬರಬೇಕು, ಮುದ್ರಾ ಅಂದ್ರೆ ಸ್ಟೇಟ್ ಆಕ್ಟಿಗೆ ಬಂದು ತನಿಖೆ ಮಾಡಬೇಕು. ಆ ವಿಗ್ರಹ ಸರಿ ಇದೆಯೋ ಇಲ್ವೋ ಅಂತ. ಆಮೇಲೆ ಮಾಹಿತಿ ವಿಗ್ರಹ ಹೊಡೆಯುವ ಅಧಿಕಾರಿಗಳು ಯಾರೂ ಇಲ್ಲ. ಜಯರಾಮ್ ಏನು ಗೊತ್ತಾಗ್ತದೆ, 80ನೇ ವಯಸ್ಸು, ಜೀವನಕ್ಕೆ ಆಗ್ತಾರೆ. ಜಯರಾಮ್ ಅವರೇ ಯಾವ ಇಲ್ಲ, ದಯಮಾಡಿ ನಾವು ಇದನ್ನ ಪರಿಶೀಲಿಸಬೇಕು. ಬೃಂದಾವನ ವೆಂಕಟೇಶ್ವರ 75-76 ಸರ್ವೆ ನಂಬರ್ನ ಇಡೀ ಬೃಂದಾವನ ಬೇದಾರಿತನ ಹೇಳ್ತಾ ಇದ್ದೀನಿ. ನಾವು ಯಾವತ್ತೂ ಪತ್ರಿಕೆ ಬಗ್ಗೆ ಕಡೋನೇ ಇಲ್ಲ. ಮಾನಸಿಕವಾಗಿ ನಮಗೆ ನೋವಾಗ್ತಾ ಇದೆ. ನಾಳೆ ನನಗೆ ಹೆಚ್ಚು ಕಮ್ಮಿ ಆದರೆ ಹೆಂಡತಿ ಮಕ್ಕಳು ನಾವು ಕಳ್ಕೊಂಡ್ರೆ ಇವರೇ ಕಾರಣ ಆಗ್ತಾರೆ. ಶ್ರೀಕಂಠರಾಜು, ಅಶ್ವತ್ಥನಾರಾಯಣ ಮತ್ತು ಕೆ ರಾಘವೇಂದ್ರ ಸೆಕ್ರೆಟರಿ ಗ್ರಾಮಸ್ಥರಿದ್ದಾರೆ ಕೇಳಿ, ಅವರು ನೋವಂತ ಹೇಳ್ತಾರೆ, ಅವರು ಧೈರ್ಯ ಕೊಡ್ತಾ ಇರ್ತಾರೆ. ಕೆಲವು ಗ್ರಾಮಸ್ಥರು ಬರಬೇಕಾಗಿತ್ತು. ಇನ್ನು ಮುಂದೆ ನಾವು ಇದಕ್ಕೆ ಸರಿಪಡಲಿಲ್ಲ ಅಂದ್ರೆ ನಾನು ದೇವಸ್ಥಾನ ಮುಂದೆನೇ ಆಗಲಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವರು ಇನ್ನೂ 2 ತಿಂಗಳು ಅವಕಾಶ ಕೊಡ್ತೀನಿ. ನಾನು ಅವಕಾಶ ಪಡೆದ ಮೇಲೆ ಸರಿಪಡಬೇಕು. ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊತಾ ಇದ್ದೀನಿ, ತಾಲೂಕು ಮಟ್ಟರು ಮತ್ತು ವಿಭಾಗಾಧಿಕಾರಿಗಳು ಅವರು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಇದು ನನಗೆ ಕುಲಕುಶವಾಗಿ ಯೋಚನೆ ಮಾಡಿ ನನಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಇವರು ಸಿದ್ದರಾಮಯ್ಯ ಮಾತಾಡ್ತಾರೆ. 2002ರಲ್ಲಿ ವಿತೌಟ್ ಪರ್ಮಿಷನ್ ವಿಗ್ರಹ ಇದೆ, ಮಹಾತಾಯಿನ ಹೊರಟಿದ್ದಾರೆ. ಯಾವುದೇ ರೀತಿ ಪರ್ಮಿಷನ್ ಇಲ್ಲ. ಅದು ಡಾಕ್ಯುಮೆಂಟ್ ನಾವು ಕೊಡ್ತೀನಿ, ನಿಮ್ಮ ಹತ್ರ ಇದೆ, ನಾವು ಎಲ್ಲ ಇಲ್ಲೇ ಕೊಡ್ತಾ ಇದ್ದೀವಿ. ಅದಕ್ಕೆ ಟ್ರೆಸಿಲಿ ಕೆಂಪು ಮಹಾರಾಜ ಕೊಟ್ಟಿರುವಂಥ ಬೆಳ್ಳಿ ಜರಿ ಸೀರೆ ಇದೆ, ಅದನ್ನು ಕೂಡ ಯಾರು ಈಗ ನಾವು ಮಳೆ ಉತ್ಸವದ ಯಾವುದು ಉತ್ಸವದಿಲ್ಲ.
ಈಗ ಹೇಗೆ ಅವರೇ ಹೊರಟು ಕಲ್ಲಿನ ವಿಗ್ರಹ ಕುಡಿಸಿದ್ದಾರೆ. ಯಾರು? ನಮ್ಮ ಅರಸರು ಲಕ್ಷ್ಮೀಕಾಂತ್ ಅರಸು ಮತ್ತು ಅಶ್ವತ್ಥನಾರಾಯಣ ಅರಸು ಅವರು ದಿನಾಂಕ ಆಗಿದ್ದಾರೆ. ಅಶ್ವತ್ಥನಾರಾಯಣ ಅರಸು ಸ್ವಲ್ಪ ರಾಜಕೀಯ ಪ್ರಭಾವ ಇರ್ಬೋದು, ಮತ್ತೆ ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಸರಿ ನಾವು ಗೌರವಪೂರ್ವಕ ಬಿಟ್ಟು ಪ್ರಭಾವ ಇದೆ. ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮುಂದೆ ನಾವು ಹೇಳುವಲ್ಲ. ಕಾರ್ ಇದೆ, ಎಲ್ಲ ಇದೆ. ಏನಪ್ಪ ಅಂದ್ರೆ ನಾವು ಹೋಗ್ತೀವಿ ಅಂದ್ರೆ ನಮ್ಮ ಮೇಲೆ ಇದೆ ಥರ ಹೋಗ್ಬಿಡ್ತಾರೆ. ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದೆ, ಏನಪ್ಪ ಇಷ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆಯಲ್ಲಪ್ಪ, ನಾ ಏನು ತಪ್ಪು ಮಾಡಿದ್ದೀನಿ ತೋರಿಸಿ ಸರ್, ಅದಕ್ಕೆ ನಾನು ಬರ್ತಾ ಬೇಕಾದ್ರೆ ಅವರೇ ಯಾತ್ರೆ ಮಾಡಲಿ, ಪ್ರತಿಯೊಂದು ಮಾಡಿ, ಯಾವುದಕ್ಕೂ ಬಿಡಲ್ಲ, ಯಾವುದೂ ಬರಲ್ಲ, ಸೇವೆ ಮಾಡಬೇಕಂತ ಕಷ್ಟ ಬರ್ತು ವಿಧಾನಸೌಧದಲ್ಲ ಅಪವಾದ ಹೊರಿಸ್ತಾ ಇದ್ದಾರೆ. ಅದಕ್ಕೆ ನೋವು ಸಂಗತಿ ನಾನು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ತಾವು ಪ್ರತಿಯೊಂದು ಮುಖಾಂತರ ಸುಮಾರು ಸರಿ ಜಾತ್ರೆ ಹೊರಗಡೆ ಬರ್ತಾ ಇದ್ದೀರಿ. ಅದಕ್ಕೆ ನಾನು ಏನಪ್ಪ ಅಂತ ನೀವು ಕಣ್ಣಿಂದ ನೋಡಿದ್ರೆ ಎಷ್ಟು ಕಷ್ಟ ಇದೆ. ಅದು ಹಳ್ಳಿಲಿ ಒಂದು ಉತ್ಸವಗಳಾಗಲಿ ಜಾತ್ರೆ ಮಾಡಬೇಕು. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.